ಹೆಸರು ಆಂಜನಪ್ಪ. ವ್ಯಾಪಾರ ಮಾಡ್ತಾ ಇದ್ದೀರಾ? ಒಂದು 8 ವರ್ಷದಿಂದ. ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ ಅಂಕಲ್? ವ್ಯಾಪಾರ ಆಗುತ್ತಾ? ತರಕಾರಿನೆಲ್ಲ ಎಲ್ಲಿಂದ ತರಿಸ್ತೀರಾ? ನಾವು ರೈತರಿಂದ ತಗೊಂಡು. ರೈತರಿಂದ ಬೆಳೆದಿರೋರ ಹತ್ರನೇ ನೀವೇ ಹೋಗಿ ಖರೀದಿ ಮಾಡ್ತೀರಾ? ನೀವು ಮಾರ್ಕೆಟಿಂದ ಏನೂ ತೊಗೊಂಬರಲ್ಲ? ರೈತರು ಸಿಕ್ಕಿದ ಅಂತ ಐಟಮು ಸಿಟಿಯಿಂದ ತಗೊಂಡ್ಬರ್ತಾರೆ, ಅಲ್ಲೇ ತಗೊಂಡ್ತೀವಿ. ಹಂಗಂದ್ರೆ ನೀವು ಬೆಳೆಸ್ತೀರಾ? ಹಾಂ. ನೀವೇನೇನು ಬೆಳಿತೀರಾ ಸರ್? ನೀವೇನೇನು ಬೆಳಿತೀರಾ? ನಾವು ತರಕಾರಿ ಎಲ್ಲ ಹಾಗೆ ತರಕಾರಿಯಲ್ಲಿ ಟೊಮೊಟೊ, ಹಾಗಲಕಾಯಿ, ಹೀರೆಕಾಯಿ ಸ್ವಂತ ನಿಮ್ಮ ತೋಟದಲ್ಲೇ ಬೆಳಿತೀರಾ? ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ನವ್ಕೋಲು ಇವೆಲ್ಲ ಬೆಳಿತೀವಿ. ವಾರಕ್ಕೆ 3 ದಿನ ವ್ಯಾಪಾರ ಆಗುತ್ತೆ, 3 ದಿನ ವ್ಯಾಪಾರ ಆಗಲ್ಲ. ಏನು ಮಾಡೋಕ್ಕೆ ಲಾಸ್ ಆಗುತ್ತೆ. ತರಕಾರಿ ತಂದಿದ್ದಲ್ಲಿ ಎಷ್ಟು ಲಾಸ್ ಆಗುತ್ತೆ? ಲಾಸ್ ಒಂದು 2-3 ಸಾವಿರ ರೂಪಾಯಿ ಲಾಸ್ ಆಗುತ್ತೆ, 3 ಸಾವಿರ ರೂಪಾಯಿ ಲಾಸ್ ಆಗುತ್ತೆ. ನೀವು ಎಷ್ಟು ಹಾಕಿದ್ರೆ ಹಾಗೆ ಸೀಸನಲ್ಲಿ ಇದ್ರ ಅಂದರೆ ಯಾವ್ಯಾವುದು ರೇಟ್ ಆಗುತ್ತೆ ಇಳಿಸ್ತದೆ? ರೇಟ್ ಜಾಸ್ತಿ. ಬೀನ್ಸು, ಟೊಮೊಟೊ, ನವ್ಕೋಲು, ಕ್ಯಾರೆಟು. ಅದರಲ್ಲಿ ನಿಮ್ಗೇನು ಕೆಟ್ಟೋಗಲ್ಲ ಅಲ್ಲ? ಹಾಂ, ಕೆಟ್ಟೋಗುತ್ತೆ. ಒಂದಿನ ಅಥವಾ 2 ದಿನ ಮಾರ್ಬೇಕಷ್ಟೇ. ಜಾಸ್ತಿ ಇಟ್ಕೊಂಡು ಹೋಗೋದು ಕೆಟ್ಟೋಗುತ್ತೆ, ಅವಾಗ ನಮಗೆ ಲಾಸ್ ಆಗುತ್ತೆ. ಈಗ ಫ್ರೆಶ್ ಐಟಮು ಅವಾಗ ಸೇಲ್ ಆಗುತ್ತೆ. ನೀವು ಎಷ್ಟು ಹಾಕಿ ತಂದಿರ್ತೀರಾ ಅಂತ? ನಾವು ದಿನಕ್ಕೆ ಒಂದು 15 ಸಾವಿರ ರೂಪಾಯಿ ಬಂಡವಾಳ ಹಾಕ್ತೀವಿ. ಅದರಲ್ಲಿ ಎಷ್ಟು ಲಾಭ ಆಗುತ್ತೆ? ಒಂದು 2 ಸಾವಿರ ಲಾಭ. ಅಂಟಿ ಹೂ ಹೇಗೆ ವ್ಯಾಪಾರ ಆಗುತ್ತೆ? ಒಂದು ದಿವಸ ಆಗ್ತದೆ, ಒಂದು ದಿವಸ ಆಗಲ್ಲ, ಒಂದು ದಿವಸ ಬಿಸಾಕ್ತೀರಿ. ಫುಲ್ಲು ತಂದಿರೋದೆಲ್ಲ ಬಿಸಾಕ್ತೀರಾ? ಲಾಸ್ ಆಗುತ್ತೆ. ಪೂರ್ತಿ ಬಿಸಾಕ್ಬಿಡ್ತೀರಿ ಒಂದೊಂದು ಸಾರಿ. ಒಂದೊಂದು ದಿವಸ ಪೂರ್ತಿ ಮಾರ್ತೀರಿ, ಒಂದೊಂದು ದಿವಸ ಅರ್ಧ ಮಾರ್ತೀರಿ, ಒಂದೊಂದು ದಿವಸ ಅರ್ಧ ಮಾರಲ್ಲ. ಹೇಳೋಕ್ಕಾಗಲ್ಲ. ಮಾರ್ಕೆಟಿಂದ ತರ್ತೀರಾ ನೀವು? ಇಲ್ಲೇ ಮಾರ್ಕೆಟ್ ಆರಾಮ್ಸಿ ರೈತರ ಮಂಡಿಯಿಂದ ತರ್ತೀರಿ. ನೀವು ಬೆಳೆಸ್ತೀರಾ ಕೂಡ? ನಾವು ಬೆಳೆಸಲ್ಲ ಅಂದ್ರೆ ಬೆಳೆದಿರೋದ್ರಿಂದ ರೈತರ ಹತ್ರ ನಾವು ತಗೊಂತೀವಿ. ರೈತರ ಹತ್ರ ಮಂಡಿಯವ್ರು ತಗೊಂತಾರೆ, ಮಂಡಿಯವ್ರ ಕಡೆಯಿಂದ ನಾವು ತಗೊಂತೀವಿ. ಮಂಡಿ ಊರು ತಂದಿರೋದು ಬಿಸಾಕ್ಬೇಕಾದ ಅಂತೇಳಿ ತಂದಿರೋ ಲಾಭದಲ್ಲಿ ಇನ್ನೂ 10 ರೂಪಾಯಿ 20 ರೂಪಾಯಿ ಬಿಟ್ಕೊಟ್ಬಿಡ್ತೀವಿ. ಸೌತೆಕಾಯಿ ರೈತರದ್ದು ಬರ್ತದೆ, ಅರ್ಧ ಮಾರ್ಕೆಟಿಂದ ಬರ್ತದೆ. ಒಂದೊಂದು 10,000 20,000 ಒಂದು ಸಿಕ್ಕ ಅಲ್ಲೆಲ್ಲ ಕ್ಯಾಮ. ಮತ್ತೆ ಇದರಲ್ಲಿ ನೀವು ಯಾವ ಬೆಳೆಸ್ತೀರಾ? ಮಾರ್ಕೆಟಲ್ಲಿ ಇವೆಲ್ಲ ಒಂದೊಂದು ರೇಟ್ ಇರುತ್ತಲ್ಲ, ನಿಮಗೆ ಇವೆಲ್ಲ ಲಾಸ್ ಆಗುತ್ತಾ? ಅವೆಲ್ಲ ಇದನ್ನೇನು ಮಾಡ್ತೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಅಣ್ಣ? ನಿಮ್ಮ ಅಪ್ಪ ಅವರು ಜಾಸ್ತಿ ವ್ಯಾಪಾರ ಮಾಡ್ತಾ ಇದ್ರು. ಅವ್ರು ಎಷ್ಟು ವರ್ಷ ಅಂದರೆ ನೀವು ಫ್ರೀ ಟೈಮಲ್ಲಿ ಬರ್ತೀರಾ? ಹಾಂ. ಅಂದರೆ ಮುಂಚೆ ಅವ್ರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರು? ಅವ್ರು 10 ವರ್ಷ. ನೀವು ಇವಾಗ ರೀಸೆಂಟ್? ಅಣ್ಣ ಅಂದರೆ ವಾರದಲ್ಲಿ ಎಷ್ಟು ದಿನ ವ್ಯಾಪಾರ ಆಗುತ್ತೆ? ಜಾಸ್ತಿ ವ್ಯಾಪಾರ ಹಬ್ಬಗಳು ಇಲ್ಲ ಅಂದರೆ ನಾರ್ಮಲ್ ಆಗಿ ಕಮ್ಮಿ.
ಅಂದ್ರೆ ರೈತರು ಇಲ್ಲಿಗೆ ಬಂದು ಕೊಟ್ಟೋಗ್ತಾರ ಇಲ್ಲ ನೀವು ಅಲ್ಲಿಗೆ ಹೋಗ್ತೀರಾ? ಇವ್ರು ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಅಲ್ಲಿ ಹೋಗ್ತಾರೆ. ಬೇರೆ ರೈತರು ಏನಕ್ಕೆ ತರ್ತಾರೆ? ಇವ್ರು ಮಾತ್ರ ಈ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಮಾಸ್ಕ್ ತೆಗೀರಿ ಅಂಕಲ್. ಜೋರಾಗಿ ಹೇಳ ನೀನು ಹೇಳೋ. ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಇವ್ರು ಅಲ್ಲಿ ಹೋಗಿ ಯಶವಂತಪುರ ದಂಧೆ ಕೊಡ್ತಾರೆ. ಇನ್ನು ತರಕಾರಿ ಐಟಮ್ ಎಲ್ಲ ಬಂದು ಎಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲೇ ಡೈರೆಕ್ಟ್ ನೇರೋ ಮಾರ್ಕೆಟ್ ಇದು. ಮಾರ್ಕೆಟಿಂದ ಬರುತ್ತೆ, ಅಲ್ಲಿಂದ ಏನೋ ಕಮಿಷನ್ ಇಟ್ಕೊಂಡು ಮಾರ್ಕೊಳ್ತಾರೆ ಅಷ್ಟೇ. ಏನು ಲಾಸ್ ಆಗಲ್ಲ, ಸ್ವಲ್ಪ ದಿನ ಬೆಳಿತೀರಲ್ಲ ನೀವು, ಅಂಕಲ್ ಬೆಳಿತೀರಾ? ರಾಗಿ ಒಂದೇನಾ? ರಾಗಿ ಬಿಟ್ರೆ ಹಣ್ಣುಗಳು ಹಾಕೋರು ತೋಟದಾಗ ಹೌದಾ? ಹಾಕಿದೆಯಲ್ಲ ಎಲ್ಲಿ ಹೇಳಯ್ಯ? ರಾಗಿ ಅಲ್ಲಯ್ಯ, ರಾಗಿ ಅಂದ್ರೆ ಏನು ರಾಗಿ ಬೆಳಿತೀರಿ ಕೇಳ್ರಿ. ಮಾರ್ಕೆಟ್ ಮಾಡಲ್ಲ, ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ಇದೆಯಲ್ಲಮ್ಮ, ಇಲ್ಲಿ ಬರ್ತದಲ್ಲ ಗೌರ್ಮೆಂಟ್ ಡೈರೆಕ್ಟ್ ಮಾರ್ಕೆಟ್ ಅಲ್ಲಿಂದ ತೊಗೊಂಡು ಬಂದು ರಾಗಿ ಇವರು ಇವ್ರು ಬೆಳೆದಿರೋ ತಮ್ಮಂದು ಮಾರ್ಕೆಟ್ಗೆ ಸೇಲ್ ಮಾಡೋದು. ಪಾಣಿ ಇಕ್ಕಂದ್ರೆ ಪಾಣಿಗೆ ಡೈರೆಕ್ಟ್ ಅಕೌಂಟ್ಗೆ ಬರುತ್ತೆ. 5,000 ರೂಪಾಯಿ ಒಂದು ಮೂಟೆ ಆಯ್ತು. ಗೌರ್ಮೆಂಟ್ ಇವ್ರು ಕೊಡೋದು 5,000 ರೂಪಾಯಿ ಒಂದು ಮೂಟೆಗೆ 5,000. ಎಷ್ಟು ಕೆಜಿ ಬರುತ್ತೆ ಅಣ್ಣ? ಮೂಟೆಗೆ 100 ಕೆಜಿಗೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂಕಲ್? 15 ವರ್ಷ. ಅಂದರೆ ವಾರದಲ್ಲಿ ಎಷ್ಟು ದಿನ ಲಾಭ, ಎಷ್ಟು ದಿನ ನಷ್ಟ ಆಗುತ್ತೆ? ಅಂದರೆ ಎಷ್ಟು ವೇಸ್ಟೇಜ್ ಆಗುತ್ತೆ ಅಂತ. 10 ರೂಪಾಯಿ ತಗೊಂಡ್ರೆ 50 ರೂಪಾಯಿ ಮಾಡ್ತಾರೆ. 10 ರೂಪಾಯಿ ತಗೊಂಡ್ರೆ 50 ರೂಪಾಯಿ ಅಂದರೆ ದಿನಕ್ಕೆ ಎಷ್ಟು ಆಗ್ಬೋದು ಅಣ್ಣ ಲಾಭ? ನೀವೆಷ್ಟು ಹಾಕ್ತೀರಾ, ಬಜೆಟ್ ಹಾಕ್ತೀರಾ? ಅದರಲ್ಲಿ ನಿಮಗೆ ಬರೋ ಅಂಥದ್ದು ತಿಂಗಳಿಗೆ ನೀವು ಹಾಕೋದು 50,000 ರಿಂದ 60,000. 15 ದಿವಸಕ್ಕೆ ನೀವು 50,000 ಹಾಕ್ತೀರಾ, ನಿಮಗೆ ಬರೋ ಇಲ್ಲ ಅದು ನೀವು ಹೇಳಿದ್ರೆ ಒಂದ್ಸರಿ ಹೇಳಿ ಅಂಕಲ್, ಪರವಾಗಿಲ್ಲ, ಇನ್ನೊಂದ್ಸರಿ ಹೇಳಿ. ಕ್ವಾಂಟಿಟಿ ಕಮ್ಮಿ, ಇವಾಗ ಕ್ವಾಲಿಟಿ ತಗೊಳ್ಳಲ್ಲ ಜನ. ಏನಂದ್ರೆ ಇವಾಗ 10 ರೂಪಾಯಿಗೆ ಅಂದ್ರೆ ಓ ಕಷ್ಟ ಅಂತಾರೆ. 5 ರೂಪಾಯಿ ಕೊಟ್ರೆ ಭಾಳ ಇದು ಮಾಡ್ತಾರೆ. ಅದು ಸಖತ್ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಇರಲ್ಲ, ಅದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ತಗೊಳ್ತಾರೆ. ಅವಾಗ ಏನಾಗುತ್ತೆ, ಚಿಪ್ ಕ್ವಾಲಿಟಿ ಮನೆಗೆ ತೊಗೊಂಡೋಗ್ತಾರೆ. ಅರ್ಧ ಕ್ವಾಂಟಿಟಿ 20 ಕಾಯಿಗೆ 10 ಕಾಯಿ ವೇಸ್ಟೇಜ್ ಬಿಸಾಕ್ತಾರೆ. ಅದು ಅವಾಗ ಗೊತ್ತಿರಲ್ಲ ಅವ್ರಿಗೆ. ಕ್ವಾಲಿಟಿ ತಗೋಬೇಕು ಯಾವತ್ತಿರ ನಾವು. ಅಂಕಲ್ ನಿಮ್ಮ ಹೆಸರು? ಪ್ರಸನ್ನ. ಪ್ರಸನ್ನ ಬರ್ಕೋ. ಈಗ ನೋಡಿ ಇವನು ಇಕ್ಕಿದಾನೆ, ಹಾಂ ಇದಕ್ಕೆ ಒಳ್ಳೆ ಕ್ವಾಲಿಟಿ ಹಾಂ ತಗೊಳಲ್ಲ. ಈಗ ಅದಕ್ಕೆ ಜಸ್ಟ್ ಅದಕ್ಕೆ ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಜಾಸ್ತಿ ಏನು ಮಾರ್ಜಿನ್ ಇಡಕ್ಕೆ ಹೋಗಲ್ಲ. ಆ ಹಿಂದೆಗಡೆ ಇಟ್ಟಿದ್ದಾನೆ 100 ರೂಪಾಯಿ 7 kg ಇಟ್ಟಿದ್ದಾನೆ. ಆದ್ರೆ 3 kg ಹೊರಟೋಗಿರ್ತವೆ, 3 kg ಮಾತ್ರ ಇರ್ತವೆ. ನಿಧಾನ ಸುಳ್ಳ ತುಂಬಾ ಕ್ವಾಲಿಟಿ. ಇವಾಗ ಮನೆ ಕೂತ್ಕೊಂಡು ತಿನ್ಬಿಟ್ರೆ ಯೂಸ್ ಇರಲ್ಲ, ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ. ದುಡ್ಡು 1 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಆ ರೂಪಾಯಿ ಎಲ್ಲಿಂದ ಬರ್ತೈತೆ ಅಂತ ನೋಡ್ಬೇಕಲ್ಲ. ಸುಮ್ಮನೆ ನಮ್ಮ ಅಪ್ಪ ಕೊಡ್ತಾನೆ, ತಿನ್ಬಿಟ್ಟು ಮಜಾ ಮಾಡೋ. ಗುರುಕುಲ ಅಲ್ಲಿ ಈಗ ಟೈಮಿಗೆ ಹೋಗ್ತೀಯಾ? ಚೆನ್ನಾಗಿ ಓದೋಯ್ತಾ? ಓದಿಲ್ಲ ಅಂದ್ರೆ ರೆಡಿ ಇದೆಯಲ್ಲ. ದೊಡ್ಡನಾದ್ಮೇಲೆ ಏನಾಗಬೇಕು? ನಮ್ಮ ಥರ ಓದಿಲ್ಲ ಅಂದ್ರೆ ಏನು ಗೊತ್ತಲ್ಲ, ರೆಡಿ ಇದೆಯಲ್ಲ. ಓದ್ತಾನೆ ಬಿಡಿ ಅಂಕಲ್. ಚೆನ್ನಾಗಿ ಮಾಡ್ತಾನೆ. ಅಲ್ಲ ಆಲ್ಟರ್ನೇಟ್ ರೆಡಿ ಮಾಡಿದ್ದೀನಲ್ಲ, ಅವ್ನಿಗಿನ್ನ ಮುಂಚೆ ರೆಡಿ ಮಾಡಿಲ್ಲ ಆಲ್ಟರ್ನೇಟ್. ಏನು ಕೆಲಸ ಮಾಡ್ತೀರಾ ಅಂದರೆ? ನಾನು ರೈಮಂಡ್ ಕಲರ್ ಡಿಸೈನರ್ ಫ್ಯಾಷನ್. ನಾನು ಇವಾಗ ಸಂಡೇ ಅಂತ ಇರ್ತೀನಿ. ಬೆಳಗ್ಗೆ ನಾನು 5 o'clock ಬರ್ತೀನಿ. 8:30 ಇವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಸೀದಾ ಕೋರ್ಟ್ ಆಫ್ ಇಂಡಿಯಾ 5 o'clock ಬರ್ತೀನಿ. ಅಂದರೆ ನೀವು ದಿನ ರೆಗ್ಯುಲರ್ ಆಗಿ ಮಾಡ್ತೀರಾ? ಡೈಲಿ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ 8:30 ಬರ್ತೀನಿ. 8:30 ಇವರೆಲ್ಲ ಸ್ಕೂಲ್ಗೆಲ್ಲ ರೆಡಿ ಆಗಿ ಬಟ್ಟೆ ಎಲ್ಲ